ಊರಿಗೆ ಯಾವುದೇ ಶಾಶ್ವತ ನೀರು ಬರುವಂತಹ ಮೂಲ ಅಂತೂ ಇಲ್ವೇ ಇಲ್ಲ. ಹಾಗಾಗಿ ಆ ಭಾಗದ ಜನ ನೆಚ್ಕೊಂಡಿರೋದು ಕೆರೆಗಳನ್ನ. ಬಟ್ ಅದೇ ಕೆರೆ ನೀರು ಕಲುಷಿತ ಆಗ್ತಾ ಇದ್ರು ಕೂಡ ನಮ್ಮನ್ನ ಆಳ್ತಾ ಇರುವಂತಹ ಜನಪ್ರತಿನಿಧಿಗಳು ಡೋಂಟ್ ಕೇರ್ ಅಂತಿದ್ದಾರೆ ಅನ್ನುವಂತಹ ಆಕ್ರೋಶ ಜನರಿಂದ ವ್ಯಕ್ತವಾಗ್ತಾ ಇದೆ. ಪ್ರಮುಖವಾಗಿ ಕೆರೆಗೆ ಚರಂಡಿ ನೀರು ಸೇರ್ತಾ ಇದ್ರು ಕೂಡ ಅದನ್ನ ಸರಿ ಮಾಡಬೇಕು ಅಂತ ಅಧಿಕಾರಿಗಳಿಗೂ ಅನಿಸ್ತಾ ಇಲ್ಲ, ಜನಪ್ರತಿನಿಧಿಗಳಿಗೂ ಅನಿಸ್ತಾ ಇಲ್ಲ. ಏನಾಗ್ತಾ ಇದೆ, ಯಾವ ಊರಲ್ಲಿ ಈ ಸಮಸ್ಯೆ ತಲೆದೂರಿರೋದು, ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ನದಿಯಂತೆ ವಿಶಾಲವಾಗಿರುವ ಕೆರೆ ಬಯಲು, ಕಪ್ಪು ಬಣ್ಣಕ್ಕೆ ತಿರುಗಿರುವ ಕೆರೆ ನೀರು, ಕೊಳಚೆ ನೀರಲ್ಲಿ ಇಳಿದು ಮೇಯುತ್ತಿರುವ ದನ ಕರುಗಳು, ಇವೆಲ್ಲ ದೃಶ್ಯಗಳು ಕಂಡು ಬಂದಿದ್ದು ಕೋಲಾರ ನಗರಕ್ಕೆ ಹೊಂದಿಕೊಂಡಿರುವ ಕೋಲಾರಮ್ಮ ಕೆರೆಯಲ್ಲಿ. ಇಡೀ ನಗರದ ತ್ಯಾಜ್ಯ ಕೆರೆ ಒಡಲು ಸೇರ್ತಿದ್ರು ಎಚ್ಚೆತ್ತುಕೊಳ್ಳದ ಅಧಿಕಾರಿಗಳು ಜಾಣ ಕುರುಡುತನ ಪ್ರದರ್ಶನ ತೋರ್ತಿದ್ದಾರೆ. ಕೆರೆ ನೀರು ಕೊಳೆತು ಗಬ್ಬು ನಾರ್ತಿದ್ದು ಸುತ್ತಮುತ್ತಲಿರೋ ನಿವಾಸಿಗಳು ರೋಗ ರುಜಿನಗಳ ಆತಂಕದಲ್ಲಿದ್ದಾರೆ. ಕೂಡಲೇ ಅಧಿಕಾರಿಗಳು ಎಚ್ಚೆತ್ತು ಕೆರೆಗಳನ್ನ ಉಳಿಸಬೇಕು ಎಂದು ನೀರಾವರಿ ಹೋರಾಟಗಾರರು ಆಗ್ರಹಿಸಿದ್ದಾರೆ. ಇವತ್ತು ಕೋಲಾರಮ್ಮನ ಕೆರೆಗೆ ಬರುವಂಥ ಮಳೆ ನೀರೂ ಆ ಕೆರೆಯಲ್ಲಿ ಸಂಗ್ರಹ ಆಗ್ತಾಯಿಲ್ಲ. ಇನ್ನು ಕೊಳಚೆ ನೀರು ಹೋಗಿದೆ. ಆ ಕೊಳಚೆ ನೀರು ಸರಾಗವಾಗಿ ಮತ್ತೆ ಇಲ್ಲೇನು ಮಣಿಗಟ್ಟೆ ಹತ್ರ ಮಾಡಿದ್ದಾರೆ, ಕೊಳಚೆ ನೀರು ತ್ಯಾಜ್ಯ ನೀರಿನ ಸಂಗ್ರಹ ಅದಕ್ಕೂ ಹೋಗ್ತಾ ಇಲ್ಲ, ಪೈಪ್ಲೈನೂ ಇಲ್ಲ. ಇನ್ನು ಆ ಕೆರೆ ನೀರು ಕೆರೆಯಲ್ಲೇ ಇದ್ದು ಇದನ್ನು ಕಟ್ಟೆ ಹೊಡೆದು ಜನಸಾಮಾನ್ಯರಿಗೆ ಉಚಿತವಾಗಿ ಕೋಲಾರ ನಗರ, ಆ ಕಡೆ ಮೆಡಿಕಲ್ ಕಾಲೇಜು ನಿವಾಸಿಗಳು ಏನಿದ್ದಾರೆ, ಆ ಕಡೆ ಟಮ್ಕಾ ಬಡಾವಣೆಗಳು, ಅವ್ರಿಗೆಲ್ಲ ಉಚಿತವಾಗಿ ಅನಾರೋಗ್ಯ ಪೀಡಿತರಾಗಿ ಅನಾರೋಗ್ಯವನ್ನು ನೀಡ್ತಾ ಇರುವಂತಹ ಈ ಒಂದು MI ಇರ್ಬೋದು, KC ವ್ಯಾಲಿ ಇರ್ಬೋದು, ಆ ಅಧಿಕಾರಿಗಳು ಎಲ್ಲೋಗ್ಬಿಟ್ಟಿದ್ದಾರೋ, ಅವ್ರು ಯಾರು KC ವ್ಯಾಲಿ ಇಂಜಿನಿಯರ್ ಇದ್ದಾನಂತೆ ರಮೇಶ್ ಅಂತೇಳಿ, ಯಾವಾಗನ್ನ ಕಚೇರಿಗೆ ಹೋಗಿ ನಾಪತ್ತೆ ಆಗಿರ್ತಾನೆ, ಫೋನ್ ಮಾಡಿದ್ರೆ ಒಂದೇ ರಿಂಗ್ ಕಟ್ ಮಾಡಾಕ್ತಾರೆ. ಕೆರೆ ಅಭಿವೃದ್ಧಿ ಹೆಸರಲ್ಲಿ 24 ಕೋಟಿ ರೂಪಾಯಿ ವೆಚ್ಚದಲ್ಲಿ ತ್ಯಾಜ್ಯ ನೀರು ನಿರ್ವಹಣೆಗಾಗಿ ಕೆರೆ ಸುತ್ತಲೂ ವಾಕಿಂಗ್ ಪಾತ್, ಮಿನಿ ಬೋಟಿಂಗ್ ಏರಿಯಾ ನಿರ್ಮಿಸಲಾಗಿದೆ. ಆದರೆ ಒಂದು ಕಡೆ ಕೊಳಚೆ ನೀರು ವಿಭಜಿಸುವ ಕಟ್ಟೆ ಒಡೆದು ಕೊಳಚೆ ನೀರು ಕೆರೆಗೆ ಸೇರ್ತಿದೆ. ಕಳೆದ 5-6 ತಿಂಗಳಿಂದ ಜೀವಜಲ ವಿಷವಾಗ್ತಿದ್ರು ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ತಲೆಯೇ ಕೆಡಿಸಿಕೊಳ್ತಿಲ್ಲ. ಕೂಡಲೇ ಅಧಿಕಾರಿಗಳು ಎಚ್ಚೆತ್ತು ಕೆರೆಗಳನ್ನ ಉಳಿಸಬೇಕು ಎಂದು ನೀರಾವರಿ ಹೋರಾಟಗಾರರು ಆಗ್ರಹಿಸಿದ್ದಾರೆ. ಕೋಲಾರಮ್ಮ ಕೆರೆನ ಪ್ರವಾಸೋದ್ಯಮ ಸ್ಥಳವಾಗಿ ಅಭಿವೃದ್ಧಿಪಡಿಸುವ ಸಲುವಾಗಿ ಇನ್ಫೋಸಿಸ್ ವತಿಯಿಂದ ಸುಮಾರು 24 ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ ಅವರು. ಅದು ಅವರೇ ಗುತ್ತಿಗೆದಾರರ ಮುಖಾಂತರ ಈ ಒಂದು ಕೆಲಸ ಮಾಡ್ತಾ ಇರೋದ್ರಿಂದ ಕೋಲಾರಮ್ಮ ಕೆರೆಗೆ ಹರಿದು ಬರುವಂಥ ಕೊಳಚೆ ನೀರು ಕೆರೆ ಸೇರಿದನೇ ಹೊರಭಾಗದಲ್ಲೇ ಹೋಗಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಆ ಒಂದು ಯೋಜನೆಯನ್ನು ಕೈಗೆತ್ತಿಕೊಂಡಿದ್ದಾರೆ. ಅದು ಮೊನ್ನೆ ಮಳೆ ಬಂದಂಥ ಸಂದರ್ಭದಲ್ಲಿ ಕೆಲವು ಕೆರೆ ಕಟ್ಟೆ ಕಿತ್ತೋಗಿದೆ. ಹಾಗಾಗಿ ಕೊಳಚೆ ನೀರು ಮತ್ತೆ ಕೆರೆಗೆ ಸೇರ್ತಾರಿಂದ ಆದಷ್ಟು ತುರ್ತಾಗಿ ಈ ಒಂದು ಕಾಮಗಾರಿನ ಪೂರ್ಣಗೊಳಿಸಬೇಕು. ಒಟ್ಟಿನಲ್ಲಿ ಬರದ ನಾಡು ಎಂದೇ ಕರೆಸಿಕೊಳ್ಳುವ ಕೋಲಾರಕ್ಕೆ ಕೆರೆಗಳೇ ಜೀವಜಲದ ಮೂಲಗಳು. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕೆರೆ ನೀರು ಕಲುಷಿತವಾಗ್ತಿದ್ದು ಮತ್ತಷ್ಟು ಹಾಳಾಗುವ ಮೊದಲು ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಿದೆ. ಗಂಗಾಪುರ ಕುಮಾರ್, ಗ್ಯಾರಂಟಿ ನ್ಯೂಸ್, ಕೋಲಾರ.